ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಮೇಶ್ ಅಂತ ಹೇಳಿ. ನಾವು ಒಂದು ಸೇವಿಂಗ್ಸ್ ಪ್ಲಾನ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ, ಡ್ರೀಮ್ ಡೀಲ್ ಅನ್ನೋ ಒಂದು ಸಂಸ್ಥೆ. ಆ ಒಂದು ಸಂಸ್ಥೆಯಲ್ಲಿ ಒಬ್ಬ ಕಸ್ಟಮರ್ ಹ್ಯಾಪಿ ಕಸ್ಟಮರ್ ಆಗಿದ್ದಾರೆ ಈಗ. ಮತ್ತೆ ಅವರು ಉಳಿತಾಯ ಮಾಡ್ತಾ ಬಂದಿದ್ದಾರೆ. ನಾವು ಸೀಸನ್ 2 ಡಿ ವರ್ಕ್ ಮಾಡಿ ಈ ಒಂದು ಕಸ್ಟಮರ್ ಗೆ ನಂಬಿಕೆ ಇಟ್ಟು ನಾವು ಒಂದು ಸೀಸನ್ 2 ಡಿ 15 ಮಂತ್ಸ್ ಪ್ಲಾನ್ ಏನಿತ್ತು ಅದನ್ನ ಉಳಿತಾಯ ಮಾಡ್ತಿದೀವಿ. ಆ ಉಳಿತಾಯ ಮಾಡ್ಸಾದ್ಮೇಲೆ ಅವರಿಗೆ ಇಷ್ಟಪಡ್ತಿರ್ತಕ್ಕಂಥ ಪ್ರಾಡಕ್ಟ್ ನ ಅವ್ರ ಮನೆಗೆ ಡೋರ್ ಡೆಲಿವರಿ ಕೊಟ್ಟಿದ್ದಾರೆ ಡ್ರೀಮ್ ಡೀಲ್ ಕಂಪ್ನಿ ಅವರು. ಅವರ ಒಂದು ಅನಿಸಿಕೆ ಅಭಿಪ್ರಾಯನ ಕೇಳೋಣ ಬನ್ನಿ. ನಮಸ್ಕಾರ. ನಿಮ್ಮ ಹೆಸರು? ಮಮತಾ ಅಂತ. ನಿಮ್ದು ಯಾವ ಊರು? ಚಿಕ್ಕಮ್ಮನಹಳ್ಳಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಓಕೆ. ಇದನ್ನ ನೀವು ಎಷ್ಟು ತಿಂಗಳಿಂಚೆ ಕಟ್ಟಿದ್ರಿ? ನಾವು 15 ತಿಂಗಳಿಂದ ಕಟ್ತಿದ್ವಿ. ಹಾ. ಅಂದ್ರೆ ಬರುತ್ತೆ ಎಂಬ ನಂಬಿಕೆನ ನಮ್ಗೆ ಇರ್ಲಿಲ್ಲ. ಹಾ ಒಂದು ಯಾವ್ದೋ ಒಂದು ವಿಶ್ವಾಸದಿಂದ ಕಟ್ಟಿದ್ವಿ. ಹಾ ಅದು ಬರುತ್ತಂತಾನು ಇಷ್ಟ ಇರ್ಲಿಲ್ಲ. ಈಗ ಬಂದೈತೆ, ತುಂಬಾ ಖುಷಿ ಆಗುತ್ತೆ ನಮ್ಗೆ ಹಾ ಇದು ಬಂದಿರೋದ್ರಿಂದ. ಫಸ್ಟ್ ಗೆ ಕಟ್ಬೇಕಾದ್ರೆ ನಿಮ್ಗೆ ಯಾವ ತರ ಇತ್ತು? ಬೇರೆಯವರಿಗೆ ಕಟ್ಟ್ರಿ ಅಂತ ಹೇಳಕ್ಕೆ ನಮ್ಗೂ ಖುಷಿ ಆಗ್ತಾ ಇತ್ತು. ಹೌದಾ? ಸರಿ. ನೀವು ಇದ್ದೆ ಓಕೆ. ನಮ್ಗೆ ಇದರಿಂದ ಅದು ಬಹುಮಾನ ಬರ್ದಿದ್ರು ಆ ದುಡ್ಡಿಗೆ ತಕ್ಕಂತೆ ಸಾಮಾನು ಬರುತ್ತಂಬ ಗ್ಯಾರಂಟಿ ನಮ್ಗೆ ಸಿಕ್ಕೈತೆ. ಸರಿ, ಆಯ್ತು. ನೀವೇ ಇಷ್ಟಪಟ್ಟು ತಗೊಂಡಿರ್ತಕ್ಕಂಥ ನಿಮ್ಮ ಫ್ರಿಡ್ಜ್ ನ ಹೇಗಿದೆ ಅಂತ ಹೇಳಿ ನೋಡೋಣ. ನೀವು ನೋಡ್ತಾ ಇರ್ಬೋದು ನಮ್ಮ ಒಂದು ಡ್ರೀಮ್ ಡೀಲ್ ಸಂಸ್ಥೆಯ ಒಂದು ಫ್ರಿಡ್ಜ್ ನಮ್ಮದೇ ಒಂದು ಬ್ರಾಂಡ್ ಅಲ್ಲಿ ಲಾಂಚ್ ಆಗಿ ಒಂದು ಹ್ಯಾಪಿ ಕಸ್ಟಮರ್ ಆಗಿದ್ರೆ ನೋಡ್ಬೋದು, ಡ್ರೀಮ್ ಡೀಲ್ ಅಂತೇಳಿ. ತುಂಬಾನೇ ಖುಷಿ ಆಗ್ತಿದೆ. ಕಸ್ಟಮರ್ ಸಮೇತ ಖುಷಿ ಪಟ್ಟಿದ್ದಾರೆ, ನೋಡಿದ್ರೆ ನೀವೇ. ಇದೇ ತರಾನೇ ನೀವು ಒಂದು ನಂಬಿಕೆ ಇಟ್ಟು ಮುಂದುವರ್ಸ್ಕೊಂಡು ಹೋಗಿ, ಮತ್ತೆ ಯಾರು ಹೇಳ್ತಾರೋ ಅದನ್ನ ಕೇಳ್ಕೊಳ್ಳಿ.